ಈಗ ಒಂದ್ಸಲ ಕಾರ್ಡಿಯಾಕ್ ಸೈಕಲ್ ಹೇಗೆ ಅಂತ ಉಂಟು ಅಬ್ಸರ್ವ್ ಮಾಡೋಣ. ಫಸ್ಟ್ ಒಂದು ನೀವು ಪಾಯಿಂಟ್ ಬರ್ಕೋಬೇಕು, ನಾನು ಅವಾಗ ಮರ್ತು ಹೋಗಿದ್ದೆ ಹೇಳಲಿಕ್ಕೆ. ಈ ಸ್ಯಾನ್ ನಾರ್ಮಲಿ 70 ರಿಂದ 75 ಸರ್ತಿ ಅಂದ್ರೆ ಪ್ರತಿ ಮಿನಿಟ್ಗೆ ಈ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಒಂದು ಇಂಪಲ್ಸ್ ಅಥವಾ ಆಕ್ಷನ್ ಪೊಟೆನ್ಷಿಯಲ್ ಅನ್ನು ಉತ್ಪತ್ತಿ ಮಾಡ್ತದೆ. ಅಂದ್ರೆ ಹಾರ್ಟ್ ಕೂಡ 70 ರಿಂದ 75 ಟೈಮ್ಸ್ ಬಡ್ಕೊಳ್ತದೆ ಅಂತ ಹೇಳಿ. ಅಂದ್ರೆ ಹಾರ್ಟ್ ರೇಟ್ ಎಷ್ಟು ಅಂತ ಹೇಳಿದ್ರೆ 70 to 75 ಮಿನಿಟ್ಸ್. ಅಂದ್ರೆ 1 ಸ್ಯಾನ್ ಈಸ್ ಈಕ್ವಲ್ ಟು 1 ಹಾರ್ಟ್ ರೇಟ್ ಇಷ್ಟೇ. ಈಗ ನಾವಿಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬರ್ಕೋಬೇಕು ಅಂತ ಹೇಳಿದ್ರೆ, ಈ ಒಂದು ಕಾರ್ಡಿಯಾಕ್ ಸೈಕಲ್ ನ ಡ್ಯೂರೇಷನ್ ನಾಟ್ ಇವನ್ 1 ಸೆಕೆಂಡ್, 0.8 ಸೆಕೆಂಡ್ ಅದರಲ್ಲೇ ಮುಗ್ದು ಹೋಗ್ಬಿಡ್ತದೆ. ಇದರಲ್ಲಿ ಆರಿಕ್ಯುಲರ್ ಕಾಂಟ್ರಾಕ್ಷನ್ ಗೆ ತೆಗೆದುಕೊಳ್ಳುವಂತ ಸಮಯ ಎಷ್ಟು ಅಂತ ಕೇಳುತ್ತಾನೆ ನೀಟ್ ನಲ್ಲಿ, ಅಥವಾ ಆರಿಕ್ಯುಲರ್ ಡಯಾಸ್ಟೋಲ್ ಎಷ್ಟು ಸಮಯ ತಗೊಳ್ತದೆ ಕಾರ್ಡಿಯಾಕ್ ಸೈಕಲ್ ನಲ್ಲಿ, ಅದು ನಿಮಗೆ ಗೊತ್ತಿರಬೇಕು. ಆಮೇಲೆ ವೆಂಟ್ರಿಕ್ಯುಲರ್ ಡಯಾಸ್ಟೋಲ್ ಅಥವಾ ವೆಂಟ್ರಿಕ್ಯುಲರ್ ಸಿಸ್ಟೋಲ್ ನ ಸಮಯ ಎಷ್ಟು ಅಂತ ಕೇಳ್ತಾರೆ, ಅದು ನಿಮಗೆ ಗೊತ್ತಿರಬೇಕು. ಒಂದ್ ಸ್ವಲ್ಪ ನೋಡ್ಬಿಡೋಣ. ಈಗ ಆಲ್ರೆಡಿ ನಿಮಗೆ ಹಾರ್ಟ್ ಡಯಾಗ್ರಾಮ್ ಹೇಗೆ ಬಿಡಿಸೋದು ಗೊತ್ತಾಗಿದೆ, ಜೊತೆಗೆ ಹಾರ್ಟ್ ನಲ್ಲಿ ಬ್ಲಡ್ ಯಾವ ರೀತಿ ಬರುತ್ತೆ ಹೋಗುತ್ತೆ ಅಂತ ಹೇಳೋದು ಆಲ್ಮೋಸ್ಟ್ ಗೊತ್ತಾಗಿದೆ. ಸ್ಯಾನು, ಏವಿಯನ್, ಬಂಡಲ್ ಆಫ್ ಹಿಸ್, ಪರ್ಕಿಂಜರ್ ಫೈಬರ್ಸ್ ನ ಕೆಲಸ ಅಂದ್ರೆ ಒರಿಜಿನ್ ಅಂಡ್ ಕಂಡಕ್ಷನ್ ಆಫ್ ದಿ ಹಾರ್ಟ್ ಬೀಟ್ ಕೂಡ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿದೆ. ಐ ಹೋಪ್ ನಾನು ಅರ್ಥ ಮಾಡಿಸಿದೀನಿ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಸೊ ಈಗ ನಮ್ಮ ಹತ್ರ 4 ಚೇಂಬರ್ ಇದೆ. ವೆರಿ ಸಿಂಪಲ್. ಫಸ್ಟ್ ಕಾರ್ಡಿಯಾಕ್ ಸೈಕಲ್ ನ ಫಸ್ಟ್ ಸ್ಟೆಪ್, ಅಥವಾ ಕಾರ್ಡಿಯಾಕ್ ಸೈಕಲ್ ಅಂದ್ರೆ ಏನು ಅಂತ ಹೇಳಿದ್ರೆ, ಅದು ಈ ಸೈಕ್ಲಿಕಲ್ ಇವೆಂಟ್ ಆಫ್ ದಿ ಹಾರ್ಟ್ ವಿಚ್ ಇನ್ವಾಲ್ವ್ಸ್ ಸಿಸ್ಟೋಲ್ ಅಂಡ್ ಡಯಾಸ್ಟೋಲ್. ಸಿಸ್ಟೋಲ್ ಅಂದ್ರೆ ಏನು ಇಲ್ಲಿ ಬರ್ಕೊಂಡ್ಬಿಡೋಣ. ಸಿಸ್ಟೋಲ್ ಅಂದ್ರೆ ಕಾಂಟ್ರಾಕ್ಷನ್. ಸಿಸ್ಟೋಲ್ ಅಂದ್ರೆ ಏನು? ಕಾಂಟ್ರಾಕ್ಷನ್ ಅಂತ. ಕಾಂಟ್ರಾಕ್ಷನ್, ಸಿಸ್ಟೋಲ್ ಕಾಂಟ್ರಾಕ್ಷನ್. ಡಯಾಸ್ಟೋಲ್ ಅಂದ್ರೆ ಏನು? ರಿಲ್ಯಾಕ್ಸೇಷನ್. ಡಯಾಸ್ಟೋಲ್ ಅಂತ ಬರ್ಕೊಂಡ್ಬಿಡ್ತೀವಿ, ಅದಕ್ಕೆ ರಿಲ್ಯಾಕ್ಸೇಷನ್ ಅಂತ ಕರಿತೀವಿ. ಓಕೆ, ಫೈನ್, ಅರ್ಥ ಆಯ್ತಾ? ಈಗ ಕಾರ್ಡಿಯಾಕ್ ಸೈಕಲ್ ನಲ್ಲಿ 3 ಸ್ಟೆಪ್ ಇರುತ್ತೆ. ಫಸ್ಟ್ ನೋಡಿ, ಎಲ್ಲ 4 ಹಾರ್ಟ್ ನ ಚೇಂಬರ್ಗಳು ಫ್ರೀಯಲ್ಲಿದೆ, ರೆಸ್ಟ್ ಅಲ್ಲಿ ಇದೆ. ಇದಕ್ಕೆ ನಮ್ಮ ಹಾರ್ಟ್ ಯಾವತ್ತೂ ಫೆಟಿಗಿಗೆ ಒಳಗಾಗೋದಿಲ್ಲ, ಯಾವತ್ತೂ ಸುಸ್ತಾಗೋದಿಲ್ಲ, ಎಷ್ಟು ಹೊತ್ತು ಬೇಕಾದ್ರೂ ಬಡ್ಕೊಳ್ತಾ ಇರ್ತದೆ, ಲಬ್ ಡಬ್ ಅಂತ ಹೇಳಿ. ಬಟ್ ಅಲ್ಲೊಂದು ಬ್ರೇಕ್ ಇರುತ್ತೆ ಆಕ್ಚುಲಿ, ಅದಕ್ಕೆ ನಾವು ಡಯಾಸ್ಟೋಲ್ ಅಂತ. ಬಿಕಾಸ್ ಆಫ್ ದಿ ಡಯಾಸ್ಟೋಲ್, ಆರಿಕ್ಯುಲರ್ ಡಯಾಸ್ಟೋಲ್ ಇರ್ಬೋದು, ವೆಂಟ್ರಿಕ್ಯುಲರ್ ಡಯಾಸ್ಟೋಲ್ ಇರ್ಬೋದು, ಪ್ರತಿಯೊಂದು ಚೇಂಬರ್ಗೂ ಒಂದಷ್ಟು ಪೀರಿಯಡ್ ಒಂದು ರೆಸ್ಟ್ ಇರುತ್ತೆ. ಅದಕ್ಕೆ ಹಾರ್ಟ್ ಮಸಲ್ಸ್ ಯಾವತ್ತೂ ಒಂದು ಫೆಟಿಗ್ ಬರೋದಿಲ್ಲ, ನೋವು ಬರೋದಿಲ್ಲ. ಅರ್ಥ ಆಯ್ತಾ? ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ನೀಟ್ ಕ್ವಶನ್ ಬರೆದಿಟ್ಕೊಳ್ಳಿ. ಓಕೆ, ಯಾಕೆ ಫೆಟಿಗ್ ಬರಲ್ಲ ಅಂತ ಹೇಳಿದ್ರೆ ಈ ಡಯಾಸ್ಟೋಲ್ ಇರೋದ್ರಿಂದ, ರೆಸ್ಟಿಂಗ್ ಫೇಸ್ ಇರೋದ್ರಿಂದ. ಓಕೆ, ಈಗ ಕಾರ್ಡಿಯಾಕ್ ಸೈಕಲ್ ನಲ್ಲಿ ನಾವು 3 ಸ್ಟೇಜಸ್ ಅನ್ನ ನೋಡ್ತೀವಿ. ಫಸ್ಟ್ ಸ್ಟೇಜ್ಗೆ ನಾವು ಜಾಯಿಂಟ್ ಡಯಾಸ್ಟೋಲ್ ಅಂತ ಕರಿತೀವಿ. ಈಗ ನಿಮ್ಗೆ ಗೊತ್ತಾಗಿದೆ ಡಯಾಸ್ಟೋಲ್ ಅಂದ್ರೆ ಏನು? ರಿಲ್ಯಾಕ್ಸೇಷನ್ ಅಂತ ನಾನು ಇಲ್ಲಿ ಬರೆದು ಬಿಟ್ಟಿದ್ದೀನಿ. ಡಯಾಸ್ಟೋಲ್ ರಿಲ್ಯಾಕ್ಸೇಷನ್. ಇದಕ್ಕೆ ನಾವು ಪೊಲರೈಸೇಷನ್ ಅಂತಲೂ ಕೂಡ ಕರಿತೀವಿ, ಅಥವಾ ಪೊಲರೈಸ್ಡ್ ಸ್ಟೇಟ್ ಅಂತ ಕರಿತೀವಿ. ಅಂದ್ರೆ ರೆಸ್ಟಿಂಗ್ ಫೇಸ್ ನಲ್ಲಿ ಬರ್ತಾ ಇದೆ. ಈಗ ಮುಂಚೆ ಒಂದು ವೆಂಟ್ರಿಕಲ್ ಇಂದ 2 ವೆಂಟ್ರಿಕಲ್ ಇಂದ ಬ್ಲಡ್ ಪಂಪ್ ಆಗಿ ಹೋಗ್ಬಿಟ್ಟಿದೆ ಹೊರಗಡೆ. ಓಕೆ, ಫೈನ್. ಸೊ ಆಲ್ಮೋಸ್ಟ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿತ್ತು ಇದು ಕಾಂಟ್ರಾಕ್ಟ್ ಆಗುವಾಗ. ಈಗ ಪುನಃ ರಿಲ್ಯಾಕ್ಸೇಷನ್ ಗೆ ಬರ್ತಾ ಇದೆ, ಅಂದ್ರೆ ರೀಪೊಲರೈಸೇಷನ್ ಇಂದ ಪೊಲರೈಸೇಷನ್ ಸ್ಟೇಟ್ ಗೆ ಬರ್ತಾ ಇದೆ, ರೆಸ್ಟ್ ಗೆ ಬರ್ತಾ ಇದೆ. ಈಗೆಲ್ಲ ಆಲ್ಮೋಸ್ಟ್ ಸೆಟಲ್ ಆಗ್ಬಿಟ್ಟಿದೆ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ, ಎಂಟಿ. ಓಕೆ, ಅದಕ್ಕೆ ನಾವು ಜಾಯಿಂಟ್ ಡಯಾಸ್ಟೋಲ್ ಅಂತ ಕರಿತೀವಿ. ಓಕೆ, ಫೈನ್. ಅಂದ್ರೆ ರಿಲ್ಯಾಕ್ಸೇಷನ್ ಬರ್ದಿಟ್ಕೊಂಡಿದ್ದೀನಿ. ಓಕೆ, ಈಗ ಬ್ಲಡ್ ಬರ್ತಾ ಇದೆ. ಸೊ ನಾನೀಗ ರೆಡ್ ಕಲರ್ ಅಂದ್ರೆ O2 ಬ್ಲಡ್ ಬರ್ತಾ ಇದೆ. ಎಲ್ಲಿಗೆ? ಈ ಸೈಡ್ ನ ಒಂದು ಹಾರ್ಟಿಗೆ. ಈ ಕಡೆಯಿಂದ ಬ್ಲೂ ಕಲರ್ ಯೂಸ್ ಮಾಡ್ತೀನಿ. ಇದು ನಮ್ಮ ರೈಟ್ ಸೈಡ್ ಹಾರ್ಟ್. ಇಲ್ಲಿಗೆ ಬರ್ತಾ ಇರುವಂತಹ ಬ್ಲಡ್ CO2 ಬ್ಲಡ್, ಈ ಕಡೆ ಬರುವಂತಹ ಬ್ಲಡ್ O2 ಬ್ಲಡ್. ಕರೆಕ್ಟಾ? ಈಗ ಎರಡು ಈ ಆಟ್ರಿಯಾ ಏನಾಗಿದೆ, ಬ್ಲಡ್ ಇಂದ ತುಂಬಿಕೊಂಡ್ಬಿಟ್ಟಿದೆ. ಕರೆಕ್ಟಾ? ಇದೇ ಟೈಮ್ ನಲ್ಲಿ ಇಲ್ಲಿ ಇರುವಂತಹ ಒಂದು ಸ್ಯಾನ್ ಎಲೆಕ್ಟ್ರಿಕ್ ಇಂಪಲ್ಸ್ ಅನ್ನ ಉತ್ಪತ್ತಿ ಮಾಡಿಬಿಡುತ್ತೆ. ಇದನ್ನ ಏವಿಯನ್ ಕೂಡ ತಗೊಳುತ್ತೆ. ಇಮಿಡಿಯೇಟ್, ಸೆಕೆಂಡೇ ಬೇಡ, ಇಮಿಡಿಯೇಟ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ ಈ 2 ಆಟ್ರಿಯಾ ಏನಿದೆ ಕಾಂಟ್ರಾಕ್ಟ್ ಒಳಗಾಗ್ತದೆ, ಕಾಂಟ್ರಾಕ್ಟ್ ಆಗ್ತದೆ. ಅದಕ್ಕೆ ನಾವ್ ಏನ್ ಕರಿತೀವಿ ಅಂತ ಹೇಳಿದ್ರೆ, ಸೆಕೆಂಡ್ ಬರ್ಕೊಂಡ್ಬಿಡ್ತೀನಿ, ಆಟ್ರಿಯಲ್ ಸಿಸ್ಟೋಲ್ ಅಂತ ಬರ್ದ್ಬಿಡ್ತೀವಿ, ಬರೆಯೋಣ. ಅಂದ್ರೆ ಏನು ಅಂತ ಹೇಳಿದ್ರೆ, ಪೊಲರೈಸ್ಡ್ ಆಗಿದ್ದಂತಹ ಈ 4 ಚೇಂಬರ್ಗಳಲ್ಲಿ ಈ 2 ಚೇಂಬರ್ಗಳು ಈಗ ಡಿಪೊಲರೈಸ್ಡ್ ಆಗ್ತಾ ಇದೆ. ಅರ್ಥ ಆಯ್ತಾ? ಇದಕ್ಕೇನ್ ಕರಿತೀವಿ? ಡಿಪೊಲರೈಸೇಷನ್ ಅಂತ ಕರಿತೀವಿ. ಯಾವ್ದ್ರದ್ದು ಡಿಪೊಲರೈಸೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಆರಿಕಲ್ಸ್ ಆಟ್ರಿಯಾ ಏನಿದೆ ಅದರದ್ದು ಡಿಪೊಲರೈಸೇಷನ್ ಆಗ್ತದೆ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಅದಕ್ಕೆ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಸಿಸ್ಟೋಲ್ ಅಂತ ಕರಿತಾ ಇದ್ದೀವಿ. ಸೊ ಕಾಂಟ್ರಾಕ್ಷನ್ ಆಗ್ತದೆ. ಕಾಂಟ್ರಾಕ್ಷನ್ ಆದಾಗ ಇಲ್ಲಿ ಟ್ರೈಕಸ್ಪಿಡ್ ವಾಲ್ವ್ ಇದೆ, ಇಲ್ಲಿ ಬೈಕಸ್ಪಿಡ್ ವಾಲ್ವ್ ಇದೆ. ಅದರ ಮುಖಾಂತರ ಏನಾಗ್ತದೆ, ಬ್ಲಡ್ ಎಲ್ಲಿಗೆ ಬರ್ತಾ ಇದೆ? ಇಲ್ಲಿಗೆ ಬರ್ತಾ ಇದೆ. ರೈಟ್ ಸೈಡ್ ವೆಂಟ್ರಿಕಲ್ಗೆ ಬಂತು. ಈ ಕಡೆ ಬ್ಲಡ್ ಲೆಫ್ಟ್ ಸೈಡ್ ವೆಂಟ್ರಿಕಲ್ಗೆ ಬಂತು. ಇಲ್ಲಿ ಏನಾಯ್ತು? ಬ್ಲಡ್ ಖಾಲಿ ಆಯ್ತು. ಕರೆಕ್ಟಾ? ಇರೇಸ್ ಮಾಡ್ಕೊಂಡ್ಬಿಡೋಣ. ಬ್ಲಡ್ ಏನಾಯ್ತು? ಖಾಲಿ ಆಯ್ತು. ಅಂದ್ರೆ ಅದರ ಅರ್ಥ ಏನಾಯ್ತು? ಈಗ ಈ 2 ಚೇಂಬರ್ಗಳು ರೆಸ್ಟ್ ಅಲ್ಲಿ ಇದೆ ಅಂತ ಅರ್ಥ ಆಯ್ತು. ಬಟ್ ಇವಾಗ ಇದರಲ್ಲಿ ಬ್ಲಡ್ ತುಂಬ್ತಾ ಇದೆ. ಕರೆಕ್ಟಾ? ಸೊ ಇಮಿಡಿಯೇಟ್ಲಿ ಆಟ್ರಿಯಲ್ ಸಿಸ್ಟೋಲ್ ಆದ ನಂತರ ಬರುವಂತದ್ದು ಏನು ಅಂತ ಹೇಳಿದ್ರೆ, ಈ 2 ಚೇಂಬರ್ಗಳು ರೆಸ್ಟ್, ಅಂದ್ರೆ ಆಟ್ರಿಯಲ್ ಸಿಸ್ಟೋಲ್ ಆದ ನಂತರ ಆಟ್ರಿಯಲ್ ಡಯಾಸ್ಟೋಲ್ ಅನ್ನ ನೀವು ನೋಡ್ತೀರಿ. ನಾನು ಅದನ್ನ ಬರ್ಕೊಳ್ತಾ ಇಲ್ಲ.
ಓಕೆ, ಯಾಕಂದ್ರೆ ನಾವು NCERT ಪ್ರಕಾರನೇ ಹೋಗೋಣ, ಇಲ್ಲದ್ರೆ ಕನ್ಫ್ಯೂಷನ್ ಆಗ್ಬಿಡ್ತದೆ ನಿಮಗೆ. ಈಗ ಮೂರನೇ ಸ್ಟೆಪ್ ಏನಿದೆ ಅಂತ ಹೇಳಿದ್ರೆ, ಈ ಎರಡು ವೆಂಟ್ರಿಕಲ್ಗೆ ಬ್ಲಡ್ ಬಂತ ಆ ಟೈಮ್ ನಲ್ಲಿ ಇಲ್ಲಿ ಏನಿದೆ ನಮಗೆ ಬಂಡಲ್ ಆಫ್ ಹಿಸ್ ಇದೆ, ಎರಡಾಗ್ತದೆ, ಇದು ರೈಟ್ ಮತ್ತೆ ಲೆಫ್ಟ್ ಆಗಿ ಹೀಗೆ ಬಂದ್ಬಿಡುತ್ತೆ, ನಿಮ್ಗೆ ಗೊತ್ತಿದೆ ಕರೆಕ್ಟ್. ಆಮೇಲೆ ಪರ್ಕಿಂಜೆ ಫೈಬರ್ಸ್ ಇದೆ ಹೀಗೆ ಕರೆಕ್ಟ್. ಈ ಪರ್ಕಿಂಜೆ ಫೈಬರ್ಸ್ ಈಗ ಎಲೆಕ್ಟ್ರಿಕಲ್ ಇಂಪಲ್ಸ್ ಅನ್ನು ಎರಡು ವೆಂಟ್ರಿಕಲ್ಗೆ ಸೈಮಲ್ಟೇನಿಯಸ್ಲಿ ತಲುಪಿಸುತ್ತೆ. ಅವಾಗ ಎರಡು ವೆಂಟ್ರಿಕಲ್ಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗೆ ಆಗ್ತದೆ, ಅವಾಗ ಅದು ಕಾಂಟ್ರಾಕ್ಟ್ ಒಳಗಾಗ್ತದೆ. ಸೊ ಕಾಂಟ್ರಾಕ್ಟ್ ಆಗುವಾಗ ನಾವು ಅದಕ್ಕೆ ಏನ್ ಕರಿತೀವಿ ಅಂತ ಹೇಳಿದ್ರೆ ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಅಂತ ಕರಿತೀವಿ. ಇಷ್ಟೇ, ಇದಕ್ಕೆ ನಾವು ವೆಂಟ್ರಿಕ್ಯುಲರ್ ಡಿಪೋಲರೈಸೇಷನ್ ಅಂತ ಕರಿತೀವಿ. ಏನ್ ಕರಿತೀವಿ? ವೆಂಟ್ರಿಕ್ಯುಲರ್ ಡಿಪೋಲರೈಸೇಷನ್. ಅವಾಗ ಏನಾಗ್ಬಿಡ್ತದೆ ಅಂತ ಹೇಳಿದ್ರೆ ಇಲ್ಲಿಂದ ನಮಗೆ ಒಂದು ಪೈಪ್ ಇದೆ. ಯಾವ ಪೈಪ್ ಇದೆ? ಇದಕ್ಕೆ ನಾವು ಅಯೋಟಾ ಅಂತ ಕರಿತೀವಿ ಕರೆಕ್ಟ್. ಈ ಪೈಪ್ ನ ಮುಖಾಂತರ ಈ O2 ಬ್ಲಡ್ ಹೊರಗೆ ಹೋಗ್ತದೆ, ಹೊರಗೋಗಿ ಬಾಡಿಯ ಎಲ್ಲಾ ಪಾರ್ಟ್ಸ್ ಗಳಿಗೆ O2 ಬ್ಲಡ್ ಅನ್ನು ಸಪ್ಲೈ ಮಾಡ್ತದೆ. ಈ ಟೈಪ್ ಆಫ್ ಸರ್ಕ್ಯುಲೇಷನ್ ನಾವ್ ಏನ್ ಕರಿತೀವಿ ಅಂತ ಹೇಳಿದ್ರೆ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಕರಿತೀವಿ ಕರೆಕ್ಟ್. ಸಿಸ್ಟಮಿಕ್ ಸರ್ಕ್ಯುಲೇಷನ್. ಅದಕ್ಕೆ ನಾನು ಅವಾಗ ಹೇಳಿದೆ ಈ ಒಂದು ಭಾಗದಲ್ಲಿ ಏನಿದೆ ನಮ್ಮ ಒಂದು ಮಯೋಕಾರ್ಡಿಯಂ ಬಹಳ ತಿಕ್ಕಿರುತ್ತೆ. ಯಾಕೆಂತ ಹೇಳಿದ್ರೆ ಇದು ಇಡೀ ಬಾಡಿಗೆ ಕಾಲಿಂದ ಹಿಡಿದು ನಿಮ್ಮ ಬೆರಳುಗಳಿಂದ ಹಿಡಿದು ತಲೆಯ ಈ ಒಂದು ಮೇಲ್ಭಾಗ ತನಕ ಆಕ್ಚುಲ್ ಬ್ಲಡ್ ಅನ್ನು ಸಪ್ಲೈ ಮಾಡ್ಬೇಕು. ಎಷ್ಟು ಪವರ್ಫುಲ್ ಕಾಂಟ್ರಾಕ್ಷನ್ ಬೇಕಾಗ್ತದೆ, ಅವಾಗ ಹಾರ್ಟ್ ಗೆ ಡ್ಯಾಮೇಜ್ ಆಗುವ ಚಾನ್ಸಸ್ ಜಾಸ್ತಿ. ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ನಮಗೆ ಪೆರಿಕಾರ್ಡಿಯಂ ಇರುತ್ತೆ. ಪೆರಿಕಾರ್ಡಿಯಂ ಅಂದ್ರೆ ಡಬಲ್ ವರ್ಲ್ಡ್ ಕಪ್, ಅದರಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ ನೋಡಿ, ಪೆರಿಕಾರ್ಡಿಯಲ್ ಫ್ಲೂಯಿಡ್. ಅದೇನ್ ಮಾಡುತ್ತೆ? ಫ್ರಿಕ್ಷನ್ ಅನ್ನ ಅವಾಯ್ಡ್ ಮಾಡುತ್ತೆ. ಹಾರ್ಟ್ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗದಾಗಿ ನೋಡ್ಕೊಳ್ಳೋದೇ ಈ ಪೆರಿಕಾರ್ಡಿಯಂ. ಓಕೆ, ಈ ಮಯೋಕಾರ್ಡಿಯಂ ಎಕ್ಸ್ಟ್ರಾ ಸ್ಟೆಬಿಲಿಟಿ ಕೊಡುತ್ತೆ. ಆಕ್ಚುಲಿ ಇದು ಬ್ರೇಕ್ ಆಗಬಾರ್ದಲ್ಲ ವೆಂಟ್ರಿಕಲ್ಸ್, ಅದಕ್ಕೋಸ್ಕರ. ಓಕೆ ಫೈನ್. ಒಳಗಡೆ ಇರುವಂತಹ ಒಂದು ಲೇಯರ್ ನಾನು ಅವಾಗಲೇ ಹೇಳ್ಬಿಟ್ಟಿದ್ದೆ ಅಲ್ವಾ, ಇದ್ರೊಳಗಡೆ ಒಂದು ಲೇಯರ್ ಇರುತ್ತೆ, ಅದಕ್ಕೆ ಏನ್ ಕರೀತಾರೆ? ಎಂಡೋ ಕಾರ್ಡಿಯಂ ಅಂತ ಕರಿತೀವಿ ಅಲ್ವಾ. ಒಳಗಿರುವಂತಹ ಒಂದು ಕವರ್ ಅದು. ಇದೇನ್ ಮಾಡುತ್ತೆ? ಈ ಬ್ಲಡ್ ಆಗಾಗ ಒಳಗೆ ಹೊರಗೆ ಬರೋದ್ರಿಂದ ಫ್ರಿಕ್ಷನ್ ಆಗ್ಬಿಟ್ಟು ಒಳಗಡೆ ವೆಂಟ್ರಿಕಲ್ಸ್ ಲೇಯರ್ಸ್ ಏನಿದೆ ಕಿತ್ತೋಗ್ಬಿಡ್ತದೆ, ಡ್ಯಾಮೇಜ್ ಆಗ್ಬಿಡ್ತದೆ. ಈ ಒಂಥರ ಅಲ್ಸರ್ ಆದಂಗೆ ಆಗ್ಬಿಡ್ತದೆ. ಅದಾಗಬಾರ್ದು ಅಂತ ಹೇಳಿ ಫ್ರಿಕ್ಷನ್ ಅವಾಯ್ಡ್ ಮಾಡ್ಲಿಕ್ಕೆ ಈ ಒಂದು ಎಂಡೋಮೆಟ್ರಿಯಂ ಇರೋದು. ಓಕೆ, ಈಗ ನೆಕ್ಸ್ಟ್ ನೀವು ನೋಡೋದಾದ್ರೆ ಈ ಕಡೆಯಿಂದ ಸೈಮಲ್ಟೇನಿಯಸ್ಲಿ ಇನ್ನೊಂದು ಪೈಪ್ ನೋಡಿ, ಇದಕ್ಕೆ ನಾವು ಪಲ್ಮನರಿ ಆರ್ಟರಿ ಅಂತ ಕರಿತೀವಿ. ಇದು ಏನು ಹೆಲ್ಪ್ ಮಾಡುತ್ತೆ ಅಂದ್ರೆ CO2 ಬ್ಲಡ್ ಅನ್ನ ನಿಮ್ಮ ಲಂಗ್ಸ್ ಗೆ ತಗೊಂಡು ಹೋಗ್ತದೆ. ಇದಕ್ಕೆ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಪಲ್ಮನರಿ ಸರ್ಕ್ಯುಲೇಷನ್ ಅಂದ್ರೆ ಲಂಗ್ಸ್ ಎಲ್ಲಿದೆ? ಇಲ್ಲಿದೆ, ಹತ್ತಿರದಲ್ಲೇ ಇರುವಂತದ್ದು. ಸೊ ಇದಕ್ಕೆ ಜಾಸ್ತಿ ಎನರ್ಜಿ ಬೇಡ. ಅದಕ್ಕೇನಿದೆ, ಇಲ್ಲಿ ಮಸಲ್ಸ್ ತಿನ್ ಆಗಿರುತ್ತೆ, ಈ ಕಡೆ ಮಾತ್ರ ತಿಕ್ಕಿರುತ್ತೆ. ಇದು ಬರ್ದಿಟ್ಕೊಳ್ಳಿ, ನೀಟ್ಗೆ ಹೆಲ್ಪ್ ಆಗ್ಬೋದು. ಓಕೆ ಫೈನ್. ಸೊ ಯಾವಾಗ ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಆಯ್ತು ಆವಾಗ ಎಲ್ಲ ಬ್ಲಡ್ ಹೊರಗೋಗ್ಬಿಡ್ತು, ಸೈಮಲ್ಟೇನಿಯಸ್ಲಿ ಹೊರಗೋಗ್ಬಿಡ್ತು. ಇಲ್ಲಿ ಸೆಮಿಲೂನರ್ ವಾಲ್ಸ್ ಓಪನ್ ಆಯ್ತು. ಆಮೇಲೆ ಬ್ಲಡ್ ಹೋದ್ಮೇಲೆ ಕ್ಲೋಸ್ ಆಗ್ತದೆ. ನಿಮಗೆ ಎರಡನೇ ಸೌಂಡ್ ಕೇಳುತ್ತೆ, ಅದೇನು ಅಂತ ಹೇಳಿದ್ರೆ ಡಬ್. ಸೊ ಇದು ಕ್ಲೋಸ್ ಆದಾಗ ಲಬ್, ಇದೆರಡು ಕ್ಲೋಸ್ ಆದಾಗ ಡಬ್ ಅಲ್ವಾ. ಸೊ ಲಬ್ ಡಬ್ ಅಂತ ಹೇಳೋ ಸೌಂಡ್ ಬರುತ್ತೆ. ಈಗ ಪುನಃ ಏನಾಯ್ತು? ಇಲ್ಲಿಗೆ ಬಂದ್ವಿ ಅಲ್ವಾ, ಜಾಯಿಂಟ್ ಡಯಾಸ್ಟು. ಇಷ್ಟೇ ವಿಷಯ. ಪುನಃ ಈ ಒಂದು ಸೈಕಲ್ ರಿಪೀಟ್ ಆಗ್ತಾ ಹೋಗ್ತದೆ. ಈಗ ನಾವು ECG ತಗೊಂಡ್ಬಿಟ್ರೆ ECG ಅಲ್ಲಿ ನಿಮಗೆ ಹೆಂಗ್ ಕಾಣುತ್ತೆ? ಹೀಗಲ್ವಾ, ಕರೆಕ್ಟಾ? ಹೀಗಿರುತ್ತಲ್ವಾ. ಇದು ECG ಒಂದು ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಅಂದ್ರೆ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆಫ್ ದ ಹಾರ್ಟ್ ವಿಚ್ ಇಸ್ ರೆಪ್ರೆಸೆಂಟೆಡ್ ಗ್ರಾಫಿಕಲಿ. ಅದಕ್ಕೆ ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಥವಾ ಗ್ರಾಫ್ ಅಂತ ಕರಿತೀವಿ. ಸೊ ಇಲ್ಲಿ ಇದಕ್ಕೆ ನಾವು P ಅಂತ ಲೆಟರ್ ಯೂಸ್ ಮಾಡ್ತೀವಿ. ಇಲ್ಲಿ Q, ಇದು R, ಇದು S, ಇದು T. ಎಷ್ಟೇ ವಿಷಯ. P ಅಂದ್ರೆ ಏನು ಅಂತ ಹೇಳಿದ್ರೆ ಈ ಆಟ್ರಿಯಲ್ ಸಿಸ್ಟೋಲ್ ಆಗುತ್ತಲ್ಲ, ಅದಕ್ಕೆ ಡಿಪೋಲರೈಸೇಷನ್ ಆಫ್ ದಿ ಆಟ್ರಿಯಂ ಅಂತ ಕರೆಯೋದು. ಡಿಪೋಲರೈಸೇಷನ್ ಆಫ್ ದಿ ಆಟ್ರಿಯಂ ನೆನ್ಪಿಟ್ಕೊಳ್ಳಿ, ಅದು P. ಅದು ಅಂದ್ರೆ ಆಟ್ರಿಯಲ್ ಸಿಸ್ಟೋಲ್ ಅಂತ ಕರಿತೀವಿ. QRS ನೋಡಿದಾಗ ನೀವು ಸ್ವಲ್ಪ ಡಿಪ್ರೆಷನ್ ನೋಡ್ಬೋದು. ಇಲ್ಲಿ ಹಿಂಗ್ ಬಂದಿದೆ ಅಂದ್ರೆ ಹಾರ್ಟ್ಗೆ ವೆಂಟ್ರಿಕಲ್ಗೆ ಬ್ಲಡ್ ಬಂದಾಗ ಹಿಂಗಾಗ್ತದಲ್ಲ, ಹಿಂಗೆ ಬರುತ್ತಲ್ವಾ. ಸೊ ಅದಕ್ಕೋಸ್ಕರ ಏನೈತೆ, ಇದು ವೆಂಟ್ರಿಕ್ಯುಲರ್ ಒಂದು ಸಿಸ್ಟೋಲ್ ಆಗುವಾಗ ನಮಗೆ QRS ಒಂದು ಇದು ಸಿಗುತ್ತೆ, ಸ್ಪೈಕ್ ಸಿಗುತ್ತೆ. ಆಕ್ಚುಲಿ ಈ ಸ್ಪೈಕ್ ಬಹಳ ಇಂಪಾರ್ಟೆಂಟ್. ಕೆಲವು ಸಲ ಏನಾಗ್ತದೆ, ಈಗ ಎರಡನೇ ಒಂದು ECG ಅನ್ನು ನೋಡಿದಾಗ, ಅಂದ್ರೆ ಎರಡನೇ ಒಂದು ಕಾರ್ಡಿಯಾಕ್ ಸೈಕಲ್ ನೋಡಿದಾಗ ಕೆಲವು ಸಲ ಇದೇನಿದೆ R ವ್ಯಾಲ್ಯೂ, ಇಲ್ಲಿ ಆರ್ದೊಂದು ಲೆಂತ್ ಏನಿದೆ ಇಲ್ಲಿ ಬಂದ್ಬಿಡುತ್ತೆ. ಅವಾಗ ಹಾರ್ಟ್ ನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಇದು ಈಕ್ವಲ್ ಆಗಿ ಬರಬೇಕು. ಓಕೆ ಫೈನ್. ಸೊ QRS ಯಾವತ್ತು ಈಕ್ವಲ್ ಹೈಟ್ ಅಲ್ಲೇ ಇರಬೇಕಾಗ್ತದೆ. ಫೈನ್. ಸೊ ಈ QRS ಏನು ಅಂತ ಹೇಳಿದ್ರೆ ವೆಂಟ್ರಿಕ್ಯುಲರ್ ಸಿಸ್ಟೋಲ್. ಇದಕ್ಕೆ ನಾವು ವೆಂಟ್ರಿಕ್ಯುಲರ್ ಡಿಪೋಲರೈಸೇಷನ್ ಅಂತಲೂ ಕೂಡ ಕರಿತೀವಿ, ಬರೆದಿಟ್ಕೊಳ್ಳಿ. ಅಥವಾ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್, ಇದು ಆಟ್ರಿಯಲ್ ಕಾಂಟ್ರಾಕ್ಷನ್. ಸಿಸ್ಟೋಲ್ ಅಂದ್ರೆ ಕಾಂಟ್ರಾಕ್ಷನ್ ಅಷ್ಟೇ. T ಅಂತ ಹೇಳಿದ್ರೆ ಈಗ ಒಂದ್ಸಲ ಬ್ಲಡ್ ಹೋಗ್ಬಿಡ್ತಲ್ವಾ, ಇವಾಗ ಜಾಯಿಂಟ್ ಡಯಾಸ್ಟೋಲ್ಗೆ ಬರ್ತಾ ಇದೆ ನೋಡಿ. ಅಂದ್ರೆ ವೆಂಟ್ರಿಕಲ್ ಈಗ ನಾರ್ಮಲ್ ಪೊಸಿಷನ್ಗೆ ಅಥವಾ ಪ್ಲೇಸಿಗೆ ಅಥವಾ ಒಂದು ಸ್ಟೇಟ್ಗೆ ಬರ್ತಾ ಇದೆ. ಇದೇನಿದೆ ರೀಪೋಲರೈಸೇಷನ್, ಅಂದ್ರೆ ನಾರ್ಮಲ್ ಆಗ್ತಾ ಇದೆ. ಡಿಸ್ಟರ್ಬೆನ್ಸ್ ಆಗಿತ್ತಲ್ಲ, ಈಗ ರೀಪೋಲರೈಸೇಷನ್ ಆಗ್ತಿದೆ. ರೀಪೋಲರೈಸೇಷನ್ ಆಫ್ ದಿ ವೆಂಟ್ರಿಕಲ್ಗೆ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ, ಅಥವಾ ಏನ್ ಬರಿತೀವಿ ಅಂದ್ರೆ ಕ್ಯಾಪಿಟಲ್ T. ನೆನಪಿಟ್ಕೊಳ್ಳಿ. ಇದಕ್ಕೆ ನಾವು ECG ಅಂತ ಕರೆಯೋದು. ECG ಇಸ್ ನಥಿಂಗ್ ಬಟ್ ಕಾರ್ಡಿಯಾಕ್ ಸೈಕಲ್ ಅಷ್ಟೇ. ಅರ್ಥ ಆಯ್ತಾ? PQRST
ಎಷ್ಟು ಲೆಟರ್ಸ್ ಇದೆ ಟೋಟಲ್ ಆಗಿ ನಾವು ಯೂಸ್ ಮಾಡಿದ್ದು 5 ಲೆಟರ್ಸ್. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಇದ್ರ ಜೊತೆಗೆ ನಾವು ಕಾರ್ಡಿಯಾಕ್ ಸೈಕಲ್ ಜೊತೆಗೆ ECGನೂ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಏನಿಲ್ಲ, ಬಹಳ ಸಿಂಪಲ್. ನಾರ್ಮಲಿ ಬೋರ್ಡ್ಸ್ಗೆ ತಯಾರಾಗ್ತಿದ್ರೆ ನಿಮಗೆ ಈ ತರ ಒಂದು ಪಿಕ್ಚರ್ ಅನ್ನು ಕೇಳ್ಬಿಟ್ಟು ಇದನ್ನೆಲ್ಲ ಕೇಳ್ತಾರೆ. ಈ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಒಂದು ಹೊಸದಾಗಿ ಫಸ್ಟ್ PUC ಗೆ ಬಿಟ್ಟಿದಾರಲ್ವಾ, ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಏನಿಲ್ಲ, ಬಹಳ ಸಿಂಪಲ್ ಇದೆ. ಫೈನ್. ಸೊ ಈ ಒಂದು ಸ್ಟೇಜಸ್ ಅನ್ನು ನೀವು ಅಬ್ಸರ್ವ್ ಮಾಡಿದಾಗ ಇದಕ್ಕೆ ನಾವು ಕಾರ್ಡಿಯಾಕ್ ಸೈಕಲ್ ಅಂತ ಕರಿತೀವಿ. ಫೈನ್. ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳಬೇಕು ಅಂತ ಹೇಳಿದ್ರೆ, ಈಗ ಈ ಆಟ್ರಿಯಲ್ ಸಿಸ್ಟೋಲ್ ಸರಿ, ಹಾಗಾದ್ರೆ ಈ ಬ್ಲಡ್ ಇಲ್ಲಿಗೆ ಬಂದ ಮೇಲೆ ಈ ಆಟ್ರಿಯಂ ಅಲ್ಲಿ ಯಾವುದೇ ರೀತಿ ಬ್ಲಡ್ ಇರೋದಿಲ್ಲಲ್ಲ, ಅವಾಗ ಏನಾಗ್ತಾ ಇರ್ತದೆ, ಆಟ್ರಿಯಲ್ ಡಯಾಸ್ಟೋಲ್ ಆಗ್ತಾ ಇರ್ತದೆ. ಅದರ ಡ್ಯೂರೇಷನ್ ಎಷ್ಟು? ಈಗ ಆಟ್ರಿಯಲ್ ಸಿಸ್ಟೋಲ್ ಇಲ್ಲಿ ಬರ್ಕೊಬಹುದು. ಆಟ್ರಿಯಲ್ ಸಿಸ್ಟೋಲ್ ನ ಡ್ಯೂರೇಷನ್ 0.1 ಸೆಕೆಂಡ್. ಅದೇ ಆಟ್ರಿಯಲ್ ಡಯಾಸ್ಟೋಲಿನ ಒಂದು ಡ್ಯೂರೇಷನ್ 0.7 ಸೆಕೆಂಡ್. ಯಾಕೆ ಅಂತ ಗೊತ್ತಾಯ್ತಾ? ಇಡೀ ಕಾರ್ಡಿಯಾಕ್ ಸೈಕಲ್ ನ ಡ್ಯೂರೇಷನ್ 0.8 ಸೆಕೆಂಡ್. ಅದರಲ್ಲಿ 1 ಸೆಕೆಂಡ್ 0.1 ಸೆಕೆಂಡ್, ಸಾರಿ ನಾಟ್ 1 ಸೆಕೆಂಡ್, 0.1 ಸೆಕೆಂಡ್ ಅಲ್ಲಿ ಸಿಸ್ಟೋಲ್ ಆಗ್ಬಿಡ್ತದೆ, ಬ್ಲಡ್ ಅಲ್ಲಿ ಇಲ್ಲಿಗೆ ಬರ್ತದೆ. ಸೊ 0.7 ಸೆಕೆಂಡ್ ಇಲ್ಲಿ ತಾನೇ ನಡೆಯುವಂತ ಕ್ರಿಯೆ, ಇಲ್ಲಿ ಏನ್ ನಡೆಯೋದಿಲ್ಲಲ್ಲ. ಅಂದ್ರೆ 0.7 ಸೆಕೆಂಡ್ ಏನಿರ್ತದೆ ಡಯಾಸ್ಟೋಲ್ ಅಲ್ಲಿ ಇರ್ತದೆ. ನೆನ್ಪಿಟ್ಕೊಳ್ಳಿ. ಈಗ ನಾನೀಗ ಇಲ್ಲಿ ಒಂದು ಬರ್ಕೊಂಡ್ಬಿಡ್ತೀನಿ. ಅಂದ್ರೆ ವೆಂಟ್ರಿಕ್ಯುಲರ್ ಸಿಸ್ಟೋಲ್ ತಗೊಳ್ಳುವಂತಹ ಟೈಮ್ ಎಷ್ಟು ಅಂತ ಹೇಳಿದ್ರೆ 0.3 ಸೆಕೆಂಡ್ ಅಷ್ಟೇ. ಅಂದ್ರೆ ವಿತಿನ್ 0.3 ಸೆಕೆಂಡ್ ಅಲ್ಲಿ ಬ್ಲಡ್ ಪಂಪ್ ಆಗಿ ಹೊರಗೋಗ್ಬಿಡ್ತದೆ. ಅವಾಗ ಕಾರ್ಡಿಯಾಕ್ ಸೈಕಲ್ ನಲ್ಲಿ 0.8 ಮೈನಸ್ 0.3 ಅಂತ ಬಂದಾಗ ವೆಂಟ್ರಿಕ್ಯುಲರ್ ಡಯಾಸ್ಟೋಲ್ ನ ಸಮಯ ಎಷ್ಟು? 0.5 ಸೆಕೆಂಡ್. ಅಂದ್ರೆ 0.5 ಸೆಕೆಂಡ್ ನಷ್ಟು ವೆಂಟ್ರಿಕಲ್ಗೆ ಯಾವುದೇ ರೀತಿ ಬ್ಲಡ್ ಬರೋದಿಲ್ಲ. ಇಷ್ಟೇ ವಿಷಯ. ಇದನ್ನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಇದು ನೀಟ್ ನಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಫೈನ್. ಸೊ ಇಲ್ಲಿಗೆ ಆಲ್ಮೋಸ್ಟ್ ಮುಗೀತು. ಒಂದು ಸಣ್ಣದಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅಂತ ಹೇಳಿದ್ರೆ ಏನಿದೆ, ಸ್ಟ್ರೋಕ್ ವಾಲ್ಯೂಮ್ ಅಂದ್ರೆ ಏನು, ಆಮೇಲೆ ಈ ಕಾರ್ಡಿಯಾಕ್ ಔಟ್ಪುಟ್ ಅಂದ್ರೆ ಏನು, ಹಾರ್ಟ್ ರೇಟ್ ಅಂದ್ರೆ ಏನು. ಹಾರ್ಟ್ ರೇಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಹಾರ್ಟ್ ರೇಟ್ ಅಂತ ಹೇಳಿದ್ರೆ ನಂಬರ್ ಆಫ್ ಹಾರ್ಟ್ ಬೀಟ್ಸ್ ಅಷ್ಟೇ, ಎಷ್ಟು ಬೀಟ್ಸ್ ಪರ್ ಮಿನಿಟ್ ನಮಗೆ ಗೊತ್ತಿದೆ. ನಾರ್ಮಲಿ 72 ಸಲ ಹಾರ್ಟ್ ಬಡ್ಕೊಳ್ತದೆ. ಓಕೆ, ಇನ್ನೊಂದು ಈಗ ಸ್ಟ್ರೋಕ್ ವಾಲ್ಯೂಮ್ ಅಂದ್ರೆ ಏನು, SV ಅಂತ ಬರ್ಕೋತೀನಿ. ಅಂದ್ರೆ ನಮ್ಮ ಎರಡು ವೆಂಟ್ರಿಕಲ್ ಒಂದು ಕಾರ್ಡಿಯಾಕ್ ಸೈಕಲ್ ನಲ್ಲಿ ಎಷ್ಟು ಬ್ಲಡ್ ಅನ್ನ ಹೊರಗೆ ಹಾಕ್ತದೆ, ಅಂದ್ರೆ ಕಾಂಟ್ರಾಕ್ಷನ್ ಆದಾಗ ಎಷ್ಟು ಬ್ಲಡ್ ಹೊರಗೆ ಹೋಗ್ತದೆ. ನಾರ್ಮಲಿ ನೋಡೋದಾದ್ರೆ 70 ಮಿಲಿಲೀಟರ್ 70 ml ಅಂತ ಬರ್ಕೋತೀನಿ. ಇಟ್ ಈಸ್ ದ ಬ್ಲಡ್ ಪಂಪ್ಡ್ ಬೈ ಈಚ್ ವೆಂಟ್ರಿಕಲ್ ಪರ್ ಕಾರ್ಡಿಯಾಕ್ ಸೈಕಲ್. ಅದಕ್ಕೆ ನಾವು 70 ml ಅರ್ಥ ಆಯ್ತಾ ವ್ಯಾಲ್ಯೂ. ಇನ್ನು ನಾವು ನೋಡೋದಾದ್ರೆ ಕಾರ್ಡಿಯಾಕ್ ಔಟ್ಪುಟ್ ಅಂದ್ರೆ ಏನು, CO ಅಂದ್ರೆ ದ ಟೋಟಲ್ ವಾಲ್ಯೂಮ್ ಆಫ್ ಬ್ಲಡ್ ಪಂಪ್ಡ್ ಬೈ ದಿ ಹಾರ್ಟ್ ಪರ್ ಮಿನಿಟ್. ಒಂದು ನಿಮಿಷದಲ್ಲಿ ಈ 72 ಸಲ ಬಡ್ಕೊಳ್ತದೆ ಯಾವುದು ಹಾರ್ಟ್. ಮತ್ತೆ ಒಂದು ಸ್ಟ್ರೋಕ್ ವಾಲ್ಯೂಮ್ ಅಂದ್ರೆ 70 ml ಆಫ್ ಬ್ಲಡ್ ಹೊರಗೆ ಬರುತ್ತದೆ ವೆಂಟ್ರಿಕಲ್ಸ್ ಇಂದ. ಕರೆಕ್ಟ್. ಇದನ್ನೆಲ್ಲ ತಗೊಂಡಾಗ ಒಂದು ನಿಮಿಷದಲ್ಲಿ ಎಷ್ಟು ಟೋಟಲ್ ವಾಲ್ಯೂಮ್ ಆಫ್ ಬ್ಲಡ್ ಹಾರ್ಟ್ ಇಂದ ಹೊರಗೆ ಬಂದಿದೆ ಅಂತ ಹೇಳಿ. ಸೊ ಅದಕ್ಕೆ ನಾವು ಕಾರ್ಡಿಯಾಕ್ ಔಟ್ಪುಟ್, ಟೋಟಲ್ ವಾಲ್ಯೂಮ್ ಎಲ್ಲ ಸೇರಿ ಟೋಟಲ್ ವಾಲ್ಯೂಮ್ ಪರ್ ಮಿನಿಟ್. ಸೊ ಹಾಗಾದ್ರೆ ಕಾರ್ಡಿಯಾಕ್ ಔಟ್ಪುಟ್ ಅನ್ನ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಇದಕ್ಕೆ ನಮಗೆ ಬೇಕಾಗಿರೋದು ವಿಷಯ ಅಂತ ಹೇಳಿದ್ರೆ ಹಾರ್ಟ್ ರೇಟ್ ಬೇಕು. ಎಷ್ಟು ಹಾರ್ಟ್ ರೇಟು? 72 ಟೈಮ್ಸ್ ಪರ್ ಮಿನಿಟ್ ಇಂಟು ಸ್ಟ್ರೋಕ್ ವಾಲ್ಯೂಮ್. ಸ್ಟ್ರೋಕ್ ವಾಲ್ಯೂಮ್ ಎಷ್ಟು? ಒಂದು ಕಾರ್ಡಿಯಾಕ್ ಸೈಕಲ್ಗೆ 70. ಇದನ್ನೆರಡನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಅಪ್ರಾಕ್ಸಿಮೇಟ್ಲಿ 5040 ml ನಷ್ಟು ಬ್ಲಡ್ ಹೊರಗೆ ಹೋಗ್ತದೆ. ಇದನ್ನು ನಾವು ಸಿಂಪಲ್ ಆಗಿ ಲೀಟರ್ಸ್ ನಲ್ಲಿ ಮಾಡೋದಾದ್ರೆ ನಿಮಗೆ ಗೊತ್ತಿದೆ ml. ಈಗ 5 ಲೀಟರ್ಸ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ನಿಮ್ಮ ಹಾರ್ಟ್ ಒಂದು ನಿಮಿಷದಲ್ಲಿ ಬ್ಲಡ್ ಅನ್ನು ಪಂಪ್ ಮಾಡುತ್ತೆ. 5 ಲೀಟರ್ಸ್. ಇದರ ಮೇಲೆ ನಿಮಗೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಕ್ವಶನ್ ಅನ್ನು ಕೇಳುವ ಚಾನ್ಸಸ್ ಇದೆ, ಅಥವಾ ನಿಮಗೆ ಈ ನೀಟ್ ಅಲ್ಲಿ KCT ಅಲ್ಲಿ ಕೇಳುವ ಚಾನ್ಸ್ ಇದೆ. ಆಲ್ವೇಸ್ ರಿಮೆಂಬರ್, ಈ ಫಾರ್ಮುಲಾ ರಿಮೆಂಬರ್ ಮಾಡ್ಕೊಳ್ಳಿ. ಸಮ್ ಟೈಮ್ ಸ್ಟ್ರೋಕ್ ವಾಲ್ಯೂಮ್ ಅನ್ನ ಈ ತರನು ಕೊಟ್ಬಿಡ್ತಾರೆ. ಒಬ್ಬ ಪರ್ಸನ್ ಪೇಷಂಟ್ ಆಗಿರ್ತಾನೆ, ಅವನಿಗೆ ಸ್ಟ್ರೋಕ್ ವಾಲ್ಯೂಮ್ ಕಡಿಮೆ ಇರ್ತದೆ, 60 ಇರ್ತದೆ, ಹಾರ್ಟ್ ರೇಟ್ ಒಂದು 8 ಇರುತ್ತೆ. ಎಷ್ಟು ಅವನ ಟೋಟಲ್ ಕಾರ್ಡಿಯಾಕ್ ಔಟ್ಪುಟ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಡಿ. ಅರ್ಥ ಆಯ್ತಾ? 8 48 ಅಂದ್ರೆ ಕಡಿಮೆ ಬರ್ತದೆ. 4800 ml. ಲೀಟರ್ಸ್ ನಲ್ಲಿ 4.8 ಲೀಟರ್ಸ್ ಅಂತ. ಇಷ್ಟೇ ವಿಷಯ. ಸೊ ಇದೆಲ್ಲ ಏನಿದೆ ಕಾರ್ಡಿಯಾಕ್ ಸೈಕಲ್ ನ ಒಂದು ಕಾನ್ಸೆಪ್ಟ್, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಓಕೆ, ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.